ರಾಜ್ಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಮುಖ್ಯಮಂತ್ರಿಗಳ ಕುರ್ಚಿ ಅನ್ನೋದು ಒಂದು ಸ್ತುಪ್ತ ಜ್ವಾಲಾಮುಖಿಯಾಗಿ ಅಂತೂ ಗೋಚರಿಸೋಕೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ವರ್ಷನೇ ಆಗ್ತಾ ಬಂತು. ಈ ಬೆನ್ನಲ್ಲೇ ಇವತ್ತು ಸುರ್ಜೇವಾಲಾ ಅವರು ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಇವತ್ತು ಮತ್ತೆ ರಾಜ್ಯಕ್ಕೆ ಬರ್ತಾ ಇದೆ. 3 ಇನ್ಸ್ಟಾಲ್ಮೆಂಟಲ್ಲಿ ಶಾಸಕರಿಂದ ಮಾಹಿತಿಯನ್ನೆಲ್ಲ ಪಡ್ಕೊಂಡ್ರು ಅವರು. 3 ದಿನ 2 ದಿನ ಅಂತೆಲ್ಲ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಆಗಮಿಸಲಿಕ್ಕಿದ್ದಾರೆ. ಮಧ್ಯಾಹ್ನದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸಚಿವರ ಜೊತೆಗೆ ಸಭೆ ಅಂತೆ. ಶಾಸಕರ ರೀತಿನೇ ಸಚಿವರ ಜೊತೆಗೂ ಕೂಡ 1-to-1 ಸಭೆಯನ್ನ ಮಾಡ್ತಾರೆ. 3 ದಿನ 32 ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ ಸುರ್ಜೇವಾಲಾ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕರಿಗಾಗಲೇ ತಮ್ಮ ದುಃಖ ದುಮ್ಮಾನಗಳನ್ನ ಸಚಿವರಿಗೆ ಸಂಬಂಧಪಟ್ಟಂತೆ ತೋಡ್ಕೊಂಡು ಬಿಟ್ಟಿದ್ದಾರೆ. ಚಾರ್ಜ್ ಶೀಟನ್ನೇ ಒಂದು ರೀತಿ ಸಚಿವರ ವಿರುದ್ಧ ಸಲಿಕೆ ಮಾಡಿದ್ದಾರೆ. ಎಷ್ಟು ಜನ ಶಾಸಕರು ಬಹಿರಂಗವಾಗಿ ಹೇಳಿದ್ರು, ಉಸ್ತುವಾರಿ ಸಚಿವರಿಂದ ಹಿಡಿದು ಕೆಲ ಖಾತೆಗಳಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗೆಲ್ಲ ಹೇಳಿದ್ರಲ್ಲ, ಸೊ ಅದನ್ನೆಲ್ಲ ಸರಿ ಮಾಡುವಂತಹ ಪ್ರಯತ್ನ ಅಥವಾ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮತ್ತೊಮ್ಮೆ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇರೋದಾ ಅನ್ನೋದು ಪ್ರಶ್ನೆ. ಏನಾಗ್ತಾ ಇದೆ ಕಾಂಗ್ರೆಸ್ ಅನ್ನೋದು ಮಾರ್ಮಿಕವಾಗಿ ಉಳಿತಾ ಇದೆ. ಸಿಂಪಲ್ ಆಗಿ ನೋಡಿ, ಒಂದು ಶಾಸಕರ ಹತ್ರ ಅಭಿಪ್ರಾಯ ತಗೊಂಡ್ರು, 2ನೇ ದಿವಸ ಸಚಿವರನ್ನ ಮೀಟ್ ಮಾಡ್ತಾರೆ. ಎಲ್ಲರ ಮೌಲ್ಯಮಾಪನ ಆಗುತ್ತಂತೆ ಈ ತಿಂಗಳಂತಕ್ಕೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಬೆಂಗಳೂರು ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತೆ 3ನೇ ದಂಡಯಾತ್ರೆ ಅವರದು. 2 ಬಾರಿ ಶಾಸಕರನ್ನ ಮೀಟ್ ಮಾಡಿದ್ರು, ಈ ಬಾರಿ ಸಚಿವರದ್ದು. ಮಧ್ಯಾಹ್ನ 2 ಗಂಟೆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸಚಿವರ ಜೊತೆ ಸಭೆ ಅಂತ ಎಲ್ರಿಗೂ ಟೈಮಿಂಗ್ಸ್ ಕೊಟ್ಟಿದ್ದಾರಂತೆ, ಇಂತಿಂಥ ಟೈಮಿಗೆ ಬರಬೇಕು ಅಂತ. ಶಾಸಕರ ದೂರುಗಳ ಬಗ್ಗೆ ಸಚಿವರಿಂದ ವಿವರಣೆಯನ್ನು ಕೇಳ್ತಾರೆ. ಅವರೆಲ್ಲ ಚಾರ್ಜ್ ಶೀಟ್ ಹಾಕಿದಾರಲ್ಲ, ಅದಕ್ಕೆ ಉತ್ತರ ಕೊಡಬೇಕಲ್ಲ, ಕೇಳ್ತಾರಂತೆ. ಸಚಿವರಿಗೆ ತಮ್ಮ ಕಾರ್ಯವೈಖರಿ ಬದಲಿಸಿಕೊಳ್ಳುವ ಬಗ್ಗೆ ಟಾಸ್ಕ್ ಕೊಡೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ಶಾಸಕರ ಜೊತೆ ಸಮನ್ವಯತೆ ಸಾಧಿಸುವಂತೆ ಬುದ್ಧಿಮಾತನ್ನು ಹೇಳೋ ಸಾಧ್ಯತೆ ಅಂತೆ. ಸಹಜವಾಗಿ ಇವೆಲ್ಲ ನಡೆಯುತ್ತೆ. ನಾಯಕತ್ವ ಗೊಂದಲದ ಹೇಳಿಕೆಯನ್ನು ಕೊಡದಂತೆ, ಇದು ಇಂಪಾರ್ಟೆಂಟ್, ತಾಕೀತು ಮಾಡೋ ಸಾಧ್ಯತೆ ಇದೆ. ಬಟ್ ರಾಜಣ್ಣ ಅವ್ರನ್ನೆಲ್ಲ ನೀವೇನೂ ಮಾಡೋಕ್ಕಾಗಲ್ಲ. ರಾಜಣ್ಣ ಅಂತವ್ರನ್ನೆಲ್ಲರನ್ನು ಸಚಿವರ ಸಭೆ ಬಳಿಕ CM DCM ಜೊತೆ ಪ್ರತ್ಯೇಕ ಚರ್ಚೆಯನ್ನು ಮಾಡ್ತಾರಂತೆ. ಶಾಸಕರು ಸಚಿವರ ಅಭಿಪ್ರಾಯಗಳನ್ನು ಸುರ್ಜೇವಾಲಾ ಗಮನಕ್ಕೆ ತರ್ತಾರೆ. ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಶಾಸಕರು ಮತ್ತು ಸಚಿವರ ಅಭಿಪ್ರಾಯದ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತೆ ಅಂತ ಒಂದಷ್ಟು ವಿಚಾರ ಅವ್ರು ಬರ್ತಾ ಇರೋದೆ ಅದಕ್ಕೋಸ್ಕರ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್, ಸಿದ್ದರಾಮಯ್ಯನವರೇ ಶಾಸಕರ ಜೊತೆ 1-to-1 ಮೀಟ್ ಮಾಡ್ತಾರಂತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ತಮ್ಮ ನೇರ ದುಃಖ ದುಮ್ಮಾನಗಳನ್ನ CM ಮುಂದೆ ಹೇಳ್ಕೋಬೋದು. ಇವರೇನಿದ್ರು ಬರೀ ಮಾಹಿತಿ ಕಲೆ ಹಾಕ್ತಾರಷ್ಟೇ, ಅಭಿಪ್ರಾಯ ಸಂಗ್ರಹ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಶಾಸಕರು ಈಗಿರೋ ಮಾಹಿತಿಯ ಪ್ರಕಾರ ಸುರ್ಜೇವಾಲಾ ಅವರ ಮುಂದೆ ಸಚಿವರ ಬಗ್ಗೆ ಉದ್ದುದ್ದ ಕಂಪ್ಲೇಂಟ್ಸನ್ನೆಲ್ಲ ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರನ್ನ ರಿಪೇರಿ ಮಾಡೋ ಕೆಲಸ ಆಗ್ಬೋದಾ? ಈಗ ರಾಜಣ್ಣ ಅಂತವ್ರನ್ನೆಲ್ಲ ಏನು ಮಾಡೋದಕ್ಕಾಗುತ್ತೆ? ಅವ್ರಿಗೆ ಏನು ಬುದ್ಧಿವಾದ ಹೇಳೋಕ್ಕಾಗುತ್ತೆ? ಸಾಧ್ಯತೆ ಇದೆಯಾ? ಏನಾಗ್ಬೋದು ಅಂತ ಈ ಸಚಿವರ ಜೊತೆಗಿನ 1-to-1 ಮೀಟಿಂಗಲ್ಲಿ? ಅರವಿಂದ, ಇಲ್ಲಿ 2 ರೀತಿಯ ಮಾತುಕತೆಗಳ ಸಾಧ್ಯತೆ ಇರುತ್ತೆ. ಒಂದು, ಸಚಿವರುಗಳ ವಿರುದ್ಧ ಶಾಸಕರು ಕೊಟ್ಟಿರುವಂಥ ದೂರು, ಯಾವ್ಯಾವ ವಿಚಾರದಲ್ಲಿ ದೂರಿದೆ, ಯಾವ್ಯಾವ ಸಚಿವರ ವಿರುದ್ಧ ದೂರಿದೆ, ಅವೆಲ್ಲವನ್ನೂ ಕೂಡ ಒಂದು ಮುಕ್ತವಾದ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಹೇಗೆ ಸ್ಪಂದಿಸಬೇಕು ನೀವು ಅನ್ನುವಂಥದ್ದು ಬುದ್ಧಿ ಹೇಳುವ ಜೊತೆಗೆ, ಉಸ್ತುವಾರಿಗಳಿರುವಂಥ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳು ಹೇಗೆ ನಡ್ಕಾತಾ ಇದ್ದಾರೆ, ಅಲ್ಲಿ ಏನನ್ನು ಸರಿಪಡಿಸ್ಕೊಳ್ಬೇಕು, ನಮ್ಮ ಗಮನಕ್ಕೆ ಏನೆಲ್ಲ ಬಂದಿದೆ ಅನ್ನುವಂಥ ವಿಚಾರಗಳನ್ನು ಹೇಳುವಂಥ ಸಾಧ್ಯತೆ ಇದೆ. ಅದು ಒಂದು ಭಾಗ. ಇನ್ನೊಂದು ಕಡೆ, ಎಲ್ಲೊಂದು ಕಡೆ ಮಾತನಾಡ್ತಿದ್ದಂಥ ಸಚಿವರುಗಳು ಕೂಡ ಬಹಿರಂಗವಾಗಿ ಮಾತನಾಡಿದಂಥದ್ದು, ಆಮೇಲೆ ಕೆಲವು ಕಡೆಗಳಲ್ಲಿ ಮಾತನಾಡ್ತಾರೆ ಅಥವಾ ಸಭೆಗಳು ಮಾಡ್ತಾರೆ, ಹೀಗೆಲ್ಲ ಒಂದಷ್ಟು ವಿಚಾರಗಳು ಬಂದಾಗ ಪ್ರತ್ಯೇಕವಾಗಿ ಏನು ಮಾತುಕತೆ ನಡೆದಿರಲಿಲ್ಲ. ಆ ಎಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಸುರ್ಜೇವಾಲಾ ಜೊತೆ ಎಲ್ಲ ಸಚಿವರು ಕೂಡ ಮಾತುಕತೆ ಇರೋದ್ರಿಂದ, 1-to-1 ಮಾತುಕತೆ ಆಗಿರೋದ್ರಿಂದ ಅಂತಹ ಸಚಿವರುಗಳಿಗೂ ಕೂಡ ಕೆಲವು ಕಿವಿ ಮಾತನ್ನು ಹೇಳುವಂಥ ಸಾಧ್ಯತೆ ಇದೆ. ಮತ್ತು ಸಚಿವರುಗಳೇ ಕೆಲವು ವಿಚಾರವನ್ನು ಪ್ರಸ್ತಾಪಿಸಬಹುದು. ಅದು ನಾಯಕತ್ವದ ವಿಚಾರ, ಬದಲಾವಣೆ ವಿಚಾರ, ಪವರ್ ಶೇರಿಂಗ್ ವಿಚಾರ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಸಚಿವರಾಗಿ ಪ್ರಸ್ತಾಪಿಸಿದರೆ ಅವರಿಗೊಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನೇನಾದರೂ ಸುರ್ಜೇವಾಲಾ ಮಾಡ್ತಾರ ಅನ್ನುವಂಥದ್ದು ಕೂಡ ಪ್ರಶ್ನೆ. ಹಾಗಾಗಿ ಸಚಿವರ ಸಭೆ 3 ದಿನಗಳ ಕಾಲ ನಡೀತಾ ಇರುವಂಥದ್ದು. 3 ದಿನದಲ್ಲೂ ಕೂಡ ಸಾಕಷ್ಟು ಮಹತ್ವದ ಒಂದು ಕುತೂಹಲವನ್ನು ಮೂಡಿಸುವಂಥ ಬೆಳವಣಿಗೆ ಕೂಡ ಹೌದು. ಯಾಕಂದರೆ ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಗೆ ಬರ್ತಾರೆ. ಬಂದ ನಂತರದಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿನದಲ್ಲಿ ಸಚಿವರ ಜೊತೆ ನಡೆಸುವಂಥ ಸಭೆ ಸಾಕಷ್ಟು ಮಹತ್ವಪೂರ್ಣ. ಅವರಿಗೆ ಹೇಳುವಂಥ ಕಿವಿ ಮಾತೇನು, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥ ವಿಚಾರ. ಓಕೆ ಸುಖೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ನೋಡೋಣ ಇವಾಗ ಅದು ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಹೈಕಮಾಂಡೇ ನಿಯೋಜನೆ ಮಾಡಿದೆ, ಹಾಗಾಗಿ ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತಗೋತಾರೆ, ಇದು ಏನೋ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಇದನ್ನು ಪರಿಗಣಿಸ್ತಾರಾ ಅಂತ. ಯಾಕೆಂದರೆ ಸಲೀಂ ಅಹಮದ್ ಅವರು ನೆನ್ನೆ ತಾನೇ ಹೇಳಿದ್ದಾರೆ ಸೆಪ್ಟೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ. ಆಗ ಕೆಲವರ ಕಾರ್ಯವೈಖರಿ ಸಮಾಧಾನ ತಂದಿಲ್ಲ ಅಂದರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬಹುದು. ಅದಕ್ಕೆ ಪೂರಕವಾಗಿ ಈ ಸಭೆ ಕೂಡ ಇರಬಹುದು.